ಪೂಜೆಯನ್ನರ್ಪಿಸಲು ನನ್ನ ಸ್ನೇಹಿತರೇ, ನನ್ನ ಬಂಧುಗಳೇ, ದೇವರ ಸೃಷ್ಟಿಗಳೇ, ಬನ್ನಿ ಸಂತಸದಿ ಹಾಡಿ ಸಂಭ್ರಮದಿ ದೇವರ ಪೂಜಿಸಿರಿ. ಬಂದಿದೆ ಬಾಳಿನ ಶುಭ ದಿನವು, ಸ್ವಾಮಿಯ ಸ್ತುತಿಸುವ ಹೊಸ ದಿನವು, ದೇವರ ಕೊಡುಗೆಯ ಈ ದಿನವು, ಎಂದಿಗೂ ಮರೆಯದ ಆನಂದವು. ಬಂದೆನು ಎಂದು ತಂದೆಯ ನೆನೆದು ಈ ಬಲಿ ಪೂಜೆಯನ್ನರ್ಪಿಸಲು ನನ್ನ ಸ್ನೇಹಿತರೇ, ನನ್ನ ಬಂಧುಗಳೇ, ದೇವರ ಸೃಷ್ಟಿಗಳೇ, ಬನ್ನಿ ಸಂಭ್ರಮದಿ ಮಾಡಿ ಸಂಭ್ರಮದಿ ದೇವರ ಪೂಜಿಸಿರಿ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಇವತ್ತು ಪಾಸ್ಕ ಕಾಲದ 4ನೆಯ ಭಾನುವಾರ. ಇದನ್ನು ನಾವು ಯೇಸು ಉತ್ತಮ ಕುರಿಗಾಹಿ ಇವನನ್ನು ಸ್ಮರಿಸಿ ಆಚರಣೆ ನಾವು ಮಾಡುತ್ತೇವೆ. ಯೇಸು ನಮ್ಮ ಉತ್ತಮ ಕುರಿಗಾಹಿ. ಜೊತೆಗೆ ಇವತ್ತು ನಾವು ದೈವ ಕರೆಯ ಭಾನುವಾರವನ್ನಾಗಿ ಕೂಡ ಆಚರಿಸ್ತೇವೆ. ಅಂದರೆ ನಮ್ಮ ಧರ್ಮಕ್ಷೇತ್ರದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ದುಡಿಯಲು ಗುರುಗಳನ್ನು, ಕನ್ಯಾ ಭಗಿನಿಯರನ್ನು, ಇತರ ಸೇವಕರನ್ನು ದೇವರೇ ನೀವು ಆರಿಸಿಕೊಳ್ಳಿರಿ, ಪವಿತ್ರ ಆತ್ಮರಿಂದ ಅಭಿಷೇಕಿಸಿರಿ ಎಂದು ನಾವು ಪ್ರಾರ್ಥಿಸುತ್ತೇವೆ. ಆತ್ಮೀಯರೇ, ಇವತ್ತು ನೀವು ಈ ಬಲಿ ಪೂಜೆಗೆ ಬರಲು ಸಾಧ್ಯವಾಗದೆ ವೀಕ್ಷಿಸುತ್ತಿರುವ ನೀವೆಲ್ಲರೂ ನಿಮ್ಮ ನಿಮ್ಮ ಮನೆಗಳಲ್ಲೇ ಇರುವಾಗ ನಾನು ನಿಮಗಾಗಿ ಪ್ರಾರ್ಥಿಸ್ತೇನೆ. ನಿಮ್ಮ ಉದ್ದೇಶಗಳನ್ನೆಲ್ಲ ಪ್ರಭು ಯೇಸುವಿನ ಮುಂದೆ ಇಟ್ಟು ನಿಮಗೆ ಆರೋಗ್ಯ, ಶಾಂತಿ, ಸಮಾಧಾನ, ನೀವು ಬಯಸಿದ ಎಲ್ಲವನ್ನೂ ದೇವರು ನಿಮಗೆ ನೀಡಲಿ ಅಂತ ಈ ಪೂಜೆಯ ವೇಳೆ ನಾನು ಪ್ರಾರ್ಥಿಸ್ತೇನೆ. ಇವತ್ತಿನ ವಾಕ್ಯವನ್ನು ಆಲಿಸಲು ಹಾಗೂ ಈ ಬಲಿ ಪೂಜೆಯಲ್ಲಿ ಭಾಗವಹಿಸಲು, ಯೋಗ್ಯ ರೀತಿಯಲ್ಲಿ ಭಾಗವಹಿಸಲು ನಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡೋಣ, ಕರ್ತನಿಂದ ಕ್ಷಮೆ ಯಾಚಿಸೋಣ. ಪರಿಶುದ್ಧರಾಗಿ ಈ ಬಲಿ ಪೂಜೆಯಲ್ಲಿ ಪಾತ್ರ ವಹಿಸಲು ನಾವು ಮುಂದಾಗೋಣ. ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ, ಸಹೋದರ ಸಹೋದರಿಯರೇ ನಿಮಗೂ, ಯೋಚನೆಯಿಂದಲೂ, ನುಡಿಯಿಂದಲೂ, ನಡತೆಯಿಂದಲೂ, ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದೆ ಎಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು, ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಉನ್ನತದಲ್ಲಿ ದೇವರಿಗೆ ಮಹಿಮೆ, ಭುವಿಯಲ್ಲಿ ಸುಮನಸ್ಕರಿಗೆ ಶಾಂತಿ. ಪ್ರಭು ದೇವರೇ ಸ್ವರ್ಗದ ರಾಜರೇ, ಸರ್ವಶಕ್ತ ದೇವ ಪಿತನೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಭಜಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನಿಮ್ಮ ಉನ್ನತ ಮಹಿಮೆಗಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಪ್ರಭು ಯೇಸು ಕ್ರಿಸ್ತರೇ, ಏಕೈಕ ಪುತ್ರರೇ, ಪ್ರಭು ದೇವರೇ, ದೇವರ ಕುರಿಮರಿಯೇ, ಪಿತನ ಪುತ್ರರೇ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮಗೆ ದಯೆ ತೋರಿ, ಲೋಕದ ಪಾಪಗಳನ್ನು ಪರಿಹರಿಸುವವರೇ, ನಮ್ಮ ಪ್ರಾರ್ಥನೆಯನ್ನು ಅಂಗೀಕರಿಸಿರಿ. ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವವರೇ, ನಮಗೆ ದಯೆ ತೋರಿ. ಏಕೆಂದರೆ ನೀವೊಬ್ಬರೇ ಪರಿಶುದ್ಧರು, ನೀವೊಬ್ಬರೇ ಪ್ರಭು, ನೀವೊಬ್ಬರೇ ಮಹೋನ್ನತರು. ಯೇಸು ಕ್ರಿಸ್ತರೇ, ಪವಿತ್ರಾತ್ಮರೊಡನೆ ದೇವ ಪಿತನ ಮಹಿಮೆಯಲ್ಲಿ ಇರುವವರು ನೀವು. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಪ್ರಬಲರಾದ ಮೇಷಪಾಲಕರು ಇರುವೆಡೆಗೆ ಅಬಲವಾದ ದೀನಮಂದಿಯೂ ಬಂದು ಸೇರಿ ಸ್ವರ್ಗಾನಂದದಲ್ಲಿ ನಾವು ಪಾಲುಗಾರರಾಗುವಂತೆ ನಮ್ಮನ್ನು ಮುನ್ನಡೆಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಆಗ ಪೇತ್ರನು ಇತರ 11 ಮಂದಿ ಪ್ರೇಷಿತರೊಡನೆ ಎದ್ದು ನಿಂತು ಜನಸಮೂಹವನ್ನು ಉದ್ದೇಶಿಸಿ ಗಟ್ಟಿಯಾದ ಧ್ವನಿಯಿಂದ ಹೀಗೆಂದು ಪ್ರಬೋಧಿಸಿದನು. ಯಹೂದ್ಯ ಸ್ವಜನರೇ, ಜೆರೂಸಲೇಮಿನ ಸಕಲ ನಿವಾಸಿಗಳೇ, ನನಗೆ ಕಿವಿಗೊಡಿ. ಈ ಘಟನೆಯ ಅರ್ಥ ನಿಮಗೆ ಮನದಟ್ಟಾಗಲಿ. ಇಸ್ರಾಯೇಲಿನ ಜನರೆಲ್ಲರಿಗೆ ಇದು ನಿಸ್ಸಂದೇಹವಾಗಿ ತಿಳಿದಿರಲಿ. ನೀವು ಶಿಲುಬೆಗೇರಿಸಿದ ಈ ಯೇಸುವನ್ನೇ ದೇವರು ಪ್ರಭುವನ್ನಾಗಿಯೂ ಅಭಿಷಿಕ್ತ ಲೋಕೋದರಕವನ್ನಾಗಿಯೂ ನೇಮಿಸಿದ್ದಾರೆ. ಇದನ್ನು ಕೇಳಿದ ಆ ಜನರ ಹೃದಯದಲ್ಲಿ ಹಗಲು ನೆಂಟಾಯಿತು. ಅವರು ಪ್ರೇಷಿತರನ್ನು ಉದ್ದೇಶಿಸಿ, ಸಹೋದರರೇ, ಈಗ ನಾವು ಮಾಡಬೇಕಾದುದು ಏನು ಎಂದು ಕೇಳಿದರು. ಅದಕ್ಕೆ ಪೇತ್ರನು, ನಿಮ್ಮಲ್ಲಿ ಪ್ರತಿಯೊಬ್ಬನು ಪಶ್ಚಾತ್ತಾಪಪಟ್ಟು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖನಾಗಲಿ. ಯೇಸು ಕ್ರಿಸ್ತರ ನಾಮದಲ್ಲಿ ಸ್ನಾನಾಧೀಕ್ಷವನ್ನು ಪಡೆಯಿರಿ. ಇದರಿಂದ ನೀವು ಪಾಪ ಕ್ಷಮೆಯನ್ನು ಪಡೆಯುವಿರಿ.
ದೇವರ ವರದಾನವಾದ ಪವಿತ್ರಾತ್ಮರನ್ನು ಹೊಂದುವಿರಿ. ಈ ವಾಗ್ದಾನವನ್ನು ನಿಮಗೆ ಮಾತ್ರವಲ್ಲ, ನಿಮ್ಮ ಸಂತತಿಗೂ, ದೂರ ಇರುವ ಎಲ್ಲರಿಗೂ ಮತ್ತು ಸರ್ವೇಶ್ವರನಾದ ದೇವರು ತಮ್ಮತ್ತ ಆಹ್ವಾನಿಸುವ ಪ್ರತಿಯೊಬ್ಬನಿಗೂ ಮಾಡಲಾಗಿದೆ ಎಂದನು. ಪೇತ್ರನು ಅವರಿಗೆ ಹಲವಾರು ವಿಧದಲ್ಲಿ ಮನವಿ ಮಾಡಿದನು. ಈ ದುಷ್ಟ ಪೀಳಿಗೆಯಿಂದ ನಿಮ್ಮನ್ನು ಸಂರಕ್ಷಿಸಿಕೊಳ್ಳಿರಿ ಎಂದು ಎಚ್ಚರಿಸಿದನು. ಅವರ ಬೋಧನೆಯನ್ನು ಅಂಗೀಕರಿಸಿದ ಅನೇಕರು ದೀಕ್ಷಾಸ್ನಾನ ಪಡೆದರು. ಅಂದೇ ಸುಮಾರು 3,000 ಜನರು ಸಭೆಯನ್ನು ಸೇರಿದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಪ್ರಭು ಕೊರೆಗಾಯಾಗಿರಲು ನನಗೆ ಕುಂದು ಕೊರತೆಗಳು ಎಲ್ಲಿಹವು ನನಗೆ. ಪ್ರಭು ಕೊರೆಗಾಯಾಗಿರಲು ನನಗೆ ಕುಂದು ಕೊರತೆಗಳು ಎಲ್ಲಿಹವು ಎನಗೆ. ಪ್ರಭು ಕುರಿಗಾಯಿಯಾಗಿರಲು ಎನಗೆ ಕುಂದು ಕೊರತೆಗಳು ಇಲ್ಲಿವೆ ಎನಗೆ. ಹಸಿರು ಗಾವಲೆನ್ನಗೆ ತಂಗಿಸುವನು, ತಿಳಿಕೊಳಗಲ ಬಳಿಗೆನ್ನ ಕೊಂಡೊಯ್ಯುವನು. ಪ್ರಭು ಕುರಿಗಾಯಾಗಿರಲು ಎನಗೆ ಕುಂದು ಕೊರತೆಗಳು ಎಲ್ಲಿಹವು ನನಗೆ. ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ. ಸನ್ಮಾರ್ಗದಲ್ಲಿ ನಡೆಸುವವನು ತನ್ನ ನಾಮ ನಿಮಿತ್ತ. ಕಾರ್ಗತ್ತಲ ಕಣಿವೆಯಲ್ಲಿ ನಾ ನಡೆಯುವಾಗಲೂ ಅಂಜೆನು ಕೇಡಿಗೆ. ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವನ್ನಿಗೆ. ಪ್ರಭು ಕುರಿಗಾಯಾಗಿರಲು ನನಗೆ ಕುಂದು ಕೊರತೆಗಳು ಎಲ್ಲಿಹವು ನನಗೆ. ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆ ನನಗೆ ಔತಣವನ್ನು. ಹಚ್ಚುವೆ ತಲೆಗೆ ತೈಲವನ್ನು, ತುಂಬಿ ತುಳುಗಿಸುವ ಪಾನಪಾತ್ರೆಯನ್ನು. ಶುಭ ಶಾಂತಿಯಿಂದ ನಾ ಬಾಳುವೆ ಜೀವಮಾನವೆಲ್ಲ. ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾಲವೆಲ್ಲ. ಪ್ರಭು ಕುರಿಗಾಯಾಗಿರಲು ಎನಗೆ ಕುಂದು ಕೊರತೆಗಳು ಎಲ್ಲಿಹವು ಎನಗೆ. ಪ್ರಭು ಕುರಿಗಾಯಾಗಿರಲು ಎನಗೆ ಕುಂದು ಕೊರತೆಗಳು ಎಲ್ಲಿಹವು ಎನಗೆ. ಸಂತ ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನೀವು ತಪ್ಪು ಮಾಡಿ ಶಿಕ್ಷೆಗೆ ಗುರಿಯಾದಾಗ ತಾಳ್ಮೆಯಿಂದಿದ್ದರೆ ಅದೇನು ದೊಡ್ಡ ಕಾರ್ಯವಲ್ಲ. ಆದರೆ ಒಳ್ಳೆಯದನ್ನು ಮಾಡಿಯೂ ಬರುವ ಹಿಂಸೆ ಬಾಧೆಗಳನ್ನು ತಾಳ್ಮೆಯಿಂದ ಸಹಿಸಿಕೊಂಡರೆ ದೇವರು ನಿಮ್ಮನ್ನು ಮೆಚ್ಚುತ್ತಾರೆ. ನೀವು ಹೀಗೆ ಜೀವಿಸಬೇಕೆಂದೇ ದೇವರು ನಿಮ್ಮನ್ನು ಕರೆದಿದ್ದಾರೆ. ಕ್ರಿಸ್ತ ಯೇಸು ಸಹ ನಮಗಾಗಿ ಹಿಂಸೆ ಬಾಧೆಯನ್ನು ಅನುಭವಿಸಿದರು. ತಮ್ಮ ಹೆಜ್ಜೆಯ ಜಾಡನ್ನೇ ನೀವು ಅನುಸರಿಸುವಂತೆ ನಿಮಗೊಂದು ಆದರ್ಶವನ್ನು ಬಿಟ್ಟು ಹೋದರು. ಅವರು ಯಾವ ಪಾಪವನ್ನು ಮಾಡಲಿಲ್ಲ. ಅವರ ಬಾಯಿಂದ ಅಬದ್ಧವಾದ ಮಾತೊಂದು ಕೇಳಿ ಬರಲಿಲ್ಲ. ಅವರು ಅನುಮಾನಪಡಿಸಿದವರನ್ನು ಪ್ರತಿಯಾಗಿ ಅನುಮಾನಪಡಿಸಲಿಲ್ಲ. ಅವರು ಯಾತನೆಯನ್ನು ಅನುಭವಿಸುವಾಗಲೂ ಯಾರಿಗೂ ಬೆದರಿಕೆ ಹಾಕಲಿಲ್ಲ. ಬದಲಿಗೆ ಸತ್ಯ ಸ್ವರೂಪರು ನ್ಯಾಯಾಧಿಪತಿಯೂ ಆದ ದೇವರಿಗೆ ತಮ್ಮನ್ನೇ ಒಪ್ಪಿಸಿಕೊಂಡರು. ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಕ್ರಿಸ್ತ ಯೇಸು ತಮ್ಮ ದೇಹದಲ್ಲಿ ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನೇರಿದರು. ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ.
ನೀವು ದಾರಿ ತಪ್ಪಿದ ಕುರಿಗಳಂತೆ ಅಲೆಯುತ್ತಿದ್ದೀರಿ. ಈಗಲಾದರೂ ನಿಮ್ಮ ಆತ್ಮಗಳನ್ನು ಕಾಯುವ ಕುರಿಗಾಗಿಯೂ ಸಂರಕ್ಷಕರು ಆದಾತನ ಬಳಿಗೆ ಮರಳಿದ್ದೀರಿ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಘೋಷಣೆ. Hallelujah, 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 hallelujah. ಯೇಸು ಹೀಗೆಂದರು, ನಾನಾದರೂ ಉತ್ತಮ ಕುರಿಗಾಗಿ ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನನ್ನು ಬಲ್ಲವು. Hallelujah, 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 hallelujah. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಹಟ್ಟಿಗೆ ಬಾಗಿಲ ಮೂಲಕ ಬರದೆ ಗೋಡೆ ಹತ್ತಿ ಬರುವವನು ಕಳ್ಳ ಹಾಗೂ ಕೊಳ್ಳೆಗಾರ. ಬಾಗಿಲ ಮೂಲಕ ಬರುವನು ಕುರಿಗಾಹಿ. ಕಾವಲುಗಾರನು ಅವನಿಗೆ ಬಾಗಿಲು ತೆರೆಯುತ್ತಾನೆ. ಕುರಿಗಳು ಅವನ ಸ್ವರವನ್ನು ಕೇಳುತ್ತವೆ. ಅವನು ತನ್ನ ಕುರಿಗಳನ್ನು ಹೆಸರಿಟ್ಟು ಕರೆದು ಹೊರಗೆ ಬಿಡುತ್ತಾನೆ. ತನ್ನ ಕುರಿಗಳನ್ನೆಲ್ಲ ಹೊರಗೆ ಬಿಟ್ಟ ನಂತರ ಅವನು ಅವುಗಳ ಮುಂದೆ ಹೋಗುತ್ತಾನೆ. ಕುರಿಗಳು ಅವನ ಹಿಂದೆ ಹೋಗುತ್ತವೆ, ಏಕೆಂದರೆ ಅವುಗಳಿಗೆ ಅವನ ಸ್ವರ ಗೊತ್ತು. ಅಪರಿಚಿತನನ್ನು ಅವು ಹಿಂಬಾಲಿಸುವುದಿಲ್ಲ, ಅವನಿಂದ ದೂರ ಓಡಿ ಹೋಗುತ್ತವೆ. ಅಪರಿಚಿತರ ಸ್ವರವನ್ನು ಅವು ಗುರುತಿಸುವುದಿಲ್ಲ. ಯೇಸು ಹೇಳಿದ ಈ ಸಾಮರ್ಥ್ಯವನ್ನು ಕೇಳಿದವರು ಅರ್ಥ ಮಾಡಿಕೊಳ್ಳಲಿಲ್ಲ. ಆದುದರಿಂದ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಕುರಿಗಳಿಗೆ ನಾನೇ ಬಾಗಿಲು. ನನಗಿಂತ ಮೊದಲು ಬಂದವರೆಲ್ಲರೂ ಕಳ್ಳರು ಹಾಗೂ ಕೊಳ್ಳೆಗಾರರು. ಕುರಿಗಳು ಅವರಿಗೆ ಕಿವಿಗೊಡಲಿಲ್ಲ. ಹೌದು, ನಾನೇ ಬಾಗಿಲು. ನನ್ನ ಮೂಲಕ ಒಳ ಹೋಗುವವನು ಸುರಕ್ಷಿತನಾಗಿರುತ್ತಾನೆ. ಅವನು ಒಳಗೆ ಹೋಗುತ್ತಾನೆ, ಹೊರಗೆ ಬರುತ್ತಾನೆ, ಮೇವನ್ನು ಕಂಡುಕೊಳ್ಳುತ್ತಾನೆ. ಕಳ್ಳನು ಬರುವುದು ಕಳ್ಳತನಕ್ಕಾಗಿ, ಕೊಲ್ಲುವುದಕ್ಕಾಗಿ ಮತ್ತು ನಾಶ ಮಾಡುವುದಕ್ಕಾಗಿ ಮಾತ್ರ. ನಾನು ಬಂದದ್ದಾದರೋ ಜೀವ ನೀಡಲು, ಯಥೇಚ್ಛವಾಗಿ ನೀಡಲು ಎಂದರು. ಪ್ರಭು ಕ್ರಿಸ್ತನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಯೇಸುವಿನಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲ ಬಿಷಪ್ ಗುರುಗಳು, ಪೋಪ್ ಗುರುಗಳು ಇಂಥ ಒಂದು ಚೈನ್ ಹಾಕ್ತಾರೆ. ಇದರಲ್ಲಿ ಶಿಲುಬೆ ಇದೆ, ಪ್ಯಾಟ್ರಲ್ ಕ್ರಾಸ್ ಅಂತ ಹೇಳ್ತಾರೆ. ಈಗ ನಮ್ಮ ಪೋಪ್ ಫ್ರಾನ್ಸಿಸ್ ಅವರು ಪೋಪ್ ಆಗಿದ್ದರಿಂದ ಅವರು ತೆಗೆದುಕೊಂಡ ಈ ಶಿಲುಬೆ, ಇದರಲ್ಲಿ ಒಬ್ಬ ಕುರಿಗಾಯಿ ಇದ್ದಾನೆ. ತುಂಬ ಕುರಿಗಳು ಇವೆ,
ಒಂದು ಕುರಿ ಅವರ ಹೆಗಲ ಮೇಲಿದೆ. ಹೀಗೆ ಉತ್ತಮ ಕುರಿಗಾಯಿಯನ್ನೇ ನನಗೆ ಅನ್ನಿಸುತ್ತೆ ನಮ್ಮ ಪೋಪ್ ಫ್ರಾನ್ಸಿಸ್ ವಿಶ್ವಗುರುಗಳು ತಮ್ಮ ಪಾಲಕರನ್ನಾಗಿ ತಮ್ಮ ಶ್ರೇಷ್ಠ ಆದರ್ಶವನ್ನಾಗಿ ತೆಗೆದುಕೊಂಡಿದ್ದಾರೆ ಅಂತ ಅನ್ನಿಸುತ್ತೆ. ಇವತ್ತಿನ ಈ ಭಾನುವಾರ ಪ್ರಭು ಯೇಸು ಕ್ರಿಸ್ತರು ಉತ್ತಮ ಕುರಿಗಾಯಿ ಈ ವಿಷಯವಾಗಿ. ಆತ್ಮೀಯರೇ, ಕುರಿಗಾಯಿ ವಿಷಯವಾಗಿ ನಮಗೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವ ಜನರಿಗೆ ಅರ್ಥ ಮಾಡಲಿಕ್ಕೆ ಸ್ವಲ್ಪ ಸುಲಭ, ಬೇರೆಯವರಿಗೆ ಅಲ್ಲ. ಯಾಕೆಂದರೆ ನಮ್ಮ ಕೆಲಸ ಹೊಲದಲ್ಲಿ ಆದರೂ ಕೂಡ ಇಲ್ಲಿ ಅನೇಕ ಮಂದಿ ಕುರಿಗಾಹಿಗಳು ದೊಡ್ಡ ದೊಡ್ಡ ಕುರಿ ಮಂದೆಯನ್ನು ತೆಗೆದುಕೊಂಡು ಬಿಜಾಪುರದಿಂದ ಈ ಕಡೆ ಇಲ್ಲಿಂದ ಎಲ್ಲಿಯೋ ಹೋಗುತ್ತಾರೆ. ಸಾವಿರಾರು ಕುರಿಗಳನ್ನು ತೆಗೆದುಕೊಂಡು ಬರುತ್ತಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಹಳ್ಳಿಗಳಲ್ಲಿ ಕೆಲವರು ಆಡು ಕುರಿಗಳನ್ನು ಮೇಯಿಸಿಕೊಂಡು ತಮ್ಮ ಗುಂಪನ್ನು ತೆಗೆದುಕೊಂಡು ಹೋಗಿದ್ದನ್ನು ನಾವು ಯಾವಾಗಲೂ ನೋಡಿದ್ದೇವೆ. ಹೀಗಿರುವಾಗ ನಮಗೆ ಸ್ವಲ್ಪ ಯೋಚನೆ ಇದೆ, ಹೇಗೆ ಕುರಿಗಾಯಿ ಇದ್ದಾನೆ, ಅವನ ಕುರಿಗಳು ಹೇಗೆ ಅವನನ್ನು ಹಿಂಬಾಲಿಸ್ತವೆ ಎಂಬುದೆಲ್ಲ ನಮಗೆ ಗೊತ್ತಾಗ್ತದೆ. ಇವತ್ತಿನ ವಾಕ್ಯದ ಅರ್ಥವನ್ನು ನಾವು ಪಡೆದುಕೊಂಡು ಹೋಗಬೇಕಾದ್ರೆ ಆತ್ಮೀಯರೇ, ನಾವು ಹಳೆಯ ಒಡಂಬಡಿಕೆಯಲ್ಲಿ ನಾವು ನೋಡಬೇಕು. ದೇವರು ಕರೆದ ಆ ಅಬ್ರಹಾಮ ಒಬ್ಬನು ಕುರಿಗಾಯಿ ಆಗಿದ್ದನು. ದೇವರು ಕರೆದ ಮೋಶೆ ಕುರಿಗಾಯಿ ಆಗಿದ್ದರು. ದೇವರು ಕರೆದ ಅರಸನಾದ ದಾವಿದ ಅವನು ಕೂಡ ಕುರಿಗಾಯಿ ಆಗಿದ್ದನು. ಅಷ್ಟು ಮಾತ್ರ ಅಲ್ಲ, ಕೆಲವರು ಹೆಣ್ಣು ಮಕ್ಕಳು ಕೂಡ ಕುರಿಗಾಯಿ ಆಗಿದ್ದನ್ನು ನಾವು ನೋಡುತ್ತೇವೆ. ರೇಚಲ್, ಆತನನ್ನು ಇಸಾಕ ನೋಡ್ಲಿಕ್ಕೆ ಹೋಗ್ತಾನೆ, ಅವಳು ಅಲ್ಲಿ ಕುರಿಗಾಯಿ ಆಗಿದ್ದಾಳೆ. ಜತ್ರೋನ ಮಕ್ಕಳು, ಹೆಣ್ಣು ಮಕ್ಕಳು ಕುರಿಗಳಿಗೆ ನೀರು ಹಾಕ್ಲಿಕ್ಕೆ ಮುಂದೆ ಬರುವಾಗ ಮೋಶೆ ಬಂದವರಿಗೆ ಸಹಾಯ ಮಾಡ್ತಾನೆ. ಹೀಗೆ ನಾವು ನೋಡುತ್ತೇವೆ, ಕುರಿಗಾಯಿ ತನ್ನ ಕುರಿಗಳಿಗೆ ನಾಯಕ ಅಥವಾ ಕುರಿಗಳನ್ನು ರಕ್ಷಿಸಲಿಕ್ಕೆ ಕುರಿಗಾಯಿ ಯಾವಾಗಲೂ ಅವರ ಜೊತೆ ಇದ್ದಾನೆ. ಆತ್ಮೀಯರೇ, ಈ ಹಳೆಯ ಒಡಂಬಡಿಕೆಯಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗುವಾಗ ರಾಜ ದಾವಿದ ಅರಸನು ನಾವು ನೋಡ್ತೀವಿ, ಅವರು ಒಂದು ಉತ್ತಮವಾದ ಕೀರ್ತನೆಯನ್ನು ಬರೆಯುತ್ತಾರೆ. ಈಗ ತಾನೇ ನಾವು ಹಾಡಿದೆವು ಮೊದಲನೇ ವಾಕ್ಯದ ನಂತರ. ಬಹಳ ಸುಂದರವಾದ ಸ್ವರ ರಾಗಗಳು ಈ ಒಂದು ಕೀರ್ತನೆಗೆ ನಾವು ಹಾಡುವುದನ್ನು ನಾವು ನೋಡುತ್ತೇವೆ. ತುಂಬಾ ರಾಗಗಳಿವೆ, ಯಾಕೆಂದರೆ ಬಹಳ ಸುಂದರವಾದ ಕೀರ್ತನೆ. ಪ್ರಭು ಕುರಿಗಾಯಿ ಆಗಿರಲು ನನಗೆ ಎಲ್ಲಿದೆ ನನಗೆ ಕೊರತೆ, ಅವರು ನನ್ನನ್ನು ಹಸಿರು ಮೇವಿದ್ದಲ್ಲಿಗೆ ಕೊಂಡೊಯ್ಯುತ್ತಾರೆ. ಆತನ ಉರಿಗೋಲು ನಮಗೆ ಧೈರ್ಯ. ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಹೋದ್ರೆ ಕೂಡ ನಾನು ಹೆದರೇನು ವೈರಿಗೆ. ಸುಂದರವಾದ ಒಂದು ಗೀತೆ, ಸುಂದರವಾದ ಒಂದು ಕೀರ್ತನೆ. ಆತ್ಮೀಯರೇ, ಎಸೆಕಿಯಲ್ ಪ್ರವಾದಿ 34ನೇ ಅಧ್ಯಾಯಕ್ಕೆ ನಾವು ಹೋದರೆ ದೇವರು ಸ್ವತಃ ಹೇಳುತ್ತಾರೆ, ನಾನೇ ನನ್ನ ಜನರಿಗೆ ಕುರಿಗಾಯಿ ಆಗ್ತೇನೆ. ಅಂದರೆ ನಾವು ನೋಡ್ತೀವಿ, ಮೊದಲಿನಿಂದಲೂ ಬರೀ ಒಂದು ವ್ಯವಸಾಯವನ್ನು ಇಟ್ಟುಕೊಳ್ಳದೆ ಆ ವ್ಯವಸಾಯದ ಒಂದು ದೃಷ್ಟಾಂತ ನಮ್ಮ ಬೈಬಲ್ ಒಳಗೆ ಬಂದಿದೆ. ಉತ್ತಮ ಕುರಿಗಾಯಿಯಾಗಿ ಎಲ್ಲ ಕುರಿಗಳನ್ನು ಬಲ್ಲಾತನು, ಎಲ್ಲ ಕುರಿಗಳು ಅವನನ್ನು ಹಿಂಬಾಲಿಸುತ್ತವೆ, ಎಲ್ಲ ಕುರಿಗಳನ್ನು ರಕ್ಷಿಸುತ್ತಾರೆ. ಆ ದೇವರ ಹೆಸರಿನಲ್ಲಿ ದಾವಿದ ಅರಸ ಆಳುತ್ತಾನೆ. ಇದು ಹಳೆಯ ಒಡಂಬಡಿಕೆಯಲ್ಲಿ. ಆದರೆ ಪ್ರಭು ಯೇಸು ಈ ಲೋಕಕ್ಕೆ ಬಂದಾಗ ಏನೆಲ್ಲ ದೇವರು ಮೊದಲು ವಾಕ್ಯ ಹೇಳಿದರು, ಯೇಸುವಿನಲ್ಲಿ ಅವೆಲ್ಲವೂ ಪೂರ್ಣಗೊಳ್ಳುತ್ತವೆ. ಒಬ್ಬ ಉತ್ತಮ ಕುರಿಗಾಯಿಯಾಗಿ ಅವರು ಊರೂರಿಗೆ ನಡೆದುಕೊಂಡು ಹೋಗುತ್ತಾರೆ. ಯಾರು ತಪ್ಪಿತಸ್ಥರು, ಯಾರು ಪಾಪಿಗಳನ್ನು ನೆನೆಸಿಕೊಂಡಿದ್ದಾರೆ ಅವರನ್ನು ಮೊದಲು ಹುಡುಕಿ ಹೋಗುತ್ತಾರೆ, ಅವರನ್ನು ತನ್ನ ಮಂದಿಗೆ ಸೇರಿಸಿಕೊಳ್ತಾರೆ. ಹೀಗೆ ನಾವು ನೋಡುತ್ತೇವೆ. ಮತ್ತಾಯ, ಜಕಾಯ, ಪಾಪಿಸ್ತಿ, ಮಗ್ದಲೇನ ಅನೇಕ ಜನರು ಯೇಸು ಹುಡುಕಿಕೊಂಡು ತಂದವರು, ತಪ್ಪಿ ಹೋದವರು. ಮಾತ್ರವಲ್ಲ, ಇವತ್ತಿನ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವತಃ ಹೇಳುತ್ತಾರೆ, ನಾನು ಆ ಕುರಿ ಮಂದಿಗೆ, ಆ ಒಂದು ಕೊಟ್ಟಿಗೆ ಅಂತ ಹೇಳ್ತೀವಿ, ಕುರಿಗಳು ಇರುವ ಜಾಗ, ಅದಕ್ಕೆ ಬಾಗಿಲು ನಾನು ಅಂತ ಅವರು ಹೇಳ್ತಾರೆ. ನಮಗೆ
ಸ್ವಲ್ಪ ಅಂದಾಜು ಇರಬಹುದು. ಇಸ್ರಾಯೇಲ್ ನಾಡಿನಲ್ಲಿ ಕುರಿಗಳನ್ನು ಬೆಟ್ಟದ ತಪ್ಪದಲ್ಲಿ ಅಲ್ಲಿ ಗುಹೆ ಇರುತ್ತಿತ್ತು. ಆ ಗುಹೆ ಒಳಗೆ ಎಲ್ಲ ಕುರಿಗಳನ್ನು ಹಾಕಿ ಆ ಗುಹೆಯ ಬಾಗಿಲ ಹತ್ತಿರ ಕುರಿಗಾಯಿ ಮಲಗ್ತಾನೆ. ಊರೊಳಗೆ ಇದ್ದರೆ ಒಂದು ಜಾಗ ಇರುತ್ತಿತ್ತು, ಅದಕ್ಕೆ ಎಲ್ಲ ಆವರಣ ಇರುತ್ತಿತ್ತು ಸುತ್ತಲೂ, ಮತ್ತು ಅದಕ್ಕೆ ಬಾಗಿಲು ಇಲ್ಲ. ಆದರೆ ಬಾಗಿಲಿನ ಬದಲಾಗಿ ಆ ಬಾಗಿಲು ಕುರಿಗಳನ್ನು ಹೊರಗೆ ಒಯ್ಯುವ ಆ ಜಾಗದಲ್ಲಿ ಆ ಕುರಿಗಾಯಿಯೇ ಮಲಗುತ್ತಿದ್ದನು. ಒಂದು ಕುರಿ ದಾಟಿ ಹೋಗ್ಬೇಕಾದ್ರೆ, ಹೊರಗೆ ಹೋಗ್ಬೇಕಾದ್ರೆ ಆತನ ಮೇಲಿಂದ ಹೋಗಬೇಕು. ಈ ರೀತಿಯಾಗಿ ಎಲ್ಲ ಕುರಿಗಳ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ತುಕೊಂಡು ವೈರಿಗಳು ತೋಳ, ಸಿಂಹ, ಕರಡಿ ಏನು ಬಾರದಂತೆ ಆತನೇ ಸ್ವತಃ ಬಾಗಿಲಲ್ಲಿ. ಅದಕ್ಕಾಗಿ ಯೇಸು ಸ್ವಾಮಿ ಇವತ್ತು ಹೇಳ್ತಾರೆ, ನಾನು ಆ ಕುರಿ ಮಂದೆಗೆ ಬಾಗಿಲು ಇದ್ದ ಹಾಗೆ. ಅವರು ತನ್ನ ಕುರಿಗಳನ್ನೆಲ್ಲ ಒಟ್ಟು ಸೇರಿಸಿ ಯಾವುದೊಂದು ತಪ್ಪಿ ಹೋಗದ ಹಾಗೆ ಅವರು ಅವುಗಳನ್ನು ಕಾಪಾಡಿಕೊಳ್ಳುತ್ತಾರೆ. ಮಾತ್ರವಲ್ಲ, ಯೇಸು ಹೇಳುತ್ತಾರೆ ಇನ್ನೊಂದು ಸುಂದರವಾದ ವಾಕ್ಯ, ನಾನು ನನ್ನ ಕುರಿಗಳನ್ನು ಬಲ್ಲೆನು, ಅವು ನನ್ನ ಸ್ವರವನ್ನು ಚೆನ್ನಾಗಿ ಅರಿತಿವೆ, ಅವರು ಬೇರೆಯವರ ಸ್ವರಗಳನ್ನು ಕೇಳುವುದಿಲ್ಲ, ನನ್ನನ್ನು ಮಾತ್ರ ಹಿಂಬಾಲಿಸುತ್ತವೆ ಅಂತ ಹೇಳ್ತಾರೆ. ಈ ವಾಕ್ಯ ಸುಂದರವಾದದ್ದು ನಮಗೆ ವಿಶ್ವಾಸದಲ್ಲಿ. ಯೇಸು ನಮ್ಮ ಉತ್ತಮ ಕುರಿಗಾಯಿ, ಶ್ರೇಷ್ಠ ಕುರಿಗಾಯಿ ಆಗಿದ್ದರೆ ನಾವು ಈ ಲೋಕದಲ್ಲಿ ಒಂದೊಂದು ಸಲ ಬೇರೆಯವರ ಸ್ವರ ಕೇಳಿ ಅಲ್ಲಿ ಇಲ್ಲಿ ಓಡಾಡುತ್ತೇವೆ, ಯೇಸುವನ್ನು ಬಿಟ್ಟು ಹೋಗುತ್ತೇವೆ. ಆದ್ರೆ ಯೇಸು ನಮ್ಮನ್ನು ಕಾಪಾಡುವ ಒಬ್ಬರೇ ಒಬ್ಬರು ಕುರಿಗಾಯಿ, ಉತ್ತಮ ಕುರಿಗಾಯಿ. ಇನ್ನೊಂದು ಸ್ವಾರಸ್ಯಕರ ವಾಕ್ಯ ಇವತ್ತು ನಾವು ಮನಸ್ಸಿನಲ್ಲಿ ಇಡಬೇಕಾಗಿರುವುದು, ನನಗಿಂತಲೂ ಮುಂಚಿತವಾಗಿ ಬಂದವರು ಕಳ್ಳರು, ಸುಳ್ಳುಗಾರರು, ನಾನಾದರೂ ಬಂದಿರುವುದು ಜೀವ ಕೊಡಲು, ಯಥೇಚ್ಛವಾಗಿ ಜೀವ ಕೊಡಲು ನಾನು ಬಂದಿದ್ದೇನೆ ಎಂದು ಯೇಸು ಹೇಳುತ್ತಾರೆ. ಹಾಗಾದ್ರೆ ಆತ್ಮೀಯರೇ, ಯೇಸು ಈ ಲೋಕದಲ್ಲಿ ಇದ್ದಾಗ ಜನರಿಗೆ ಬೋಧನೆ ಮಾಡಿದರು, ದೇವರ ವಾಕ್ಯ ಹೇಳಿದರು, ರೋಗಿಗಳನ್ನು ಗುಣಪಡಿಸಿದರು, ಎಲ್ಲಿ ಸುಳ್ಳು ಅನೀತಿ ಇತ್ತು ಅದನ್ನು ಖಂಡಿಸಿದರು, ಶೋಷಣೆಗೆ ಒಳಗಾದವರನ್ನು ಬಿಡುಗಡೆಗೊಳಿಸಿದರು. ಹೀಗೆ ಯೇಸುವಿನ ಏನು ಕಾರ್ಯವಿತ್ತು, ಅವರ ಮಿಷನ್ ಅಂತ ಹೇಳ್ತೇವೆ, ಮನುಷ್ಯರಿಗೆ ಸಮಗ್ರವಾಗಿ, ಉತ್ತಮವಾಗಿ, ಯಥೇಚ್ಛವಾದ ಜೀವ ಪಡೆಯುವಂತೆ ಅವರು ಅದನ್ನೆಲ್ಲ ನೆರವೇರಿಸಿದರು. ವಿಶೇಷವಾಗಿ ಪಾಪಿಗಳನ್ನು ಹುಡುಕಿ ಹೋಗಿರುವುದು, ಅವರನ್ನು ಕರೆತಂದು ಅವರಿಗೆ ದೇವರ ರಾಜ್ಯದಲ್ಲಿ ಸ್ವೀಕರಿಸಿ ಸಮಾಧಾನ ಕೊಟ್ಟಿರುವುದು ಅತ್ಯಂತ ಭರವಸೆ ನಮಗೆ ನೀಡುವಂತಹ ವಾಕ್ಯಗಳಾಗಿವೆ. ಅವರು ಹೇಳುತ್ತಾರೆ, ನಾನು ಅವರಿಗೆ ಯಥೇಚ್ಛವಾಗಿ ಜೀವ ಕೊಡುತ್ತೇನೆ. ಪಾಸ್ಕ ಕಾಲದಲ್ಲಿ ಇದ್ದ ನಮಗೆ ಈ ವಾಕ್ಯ ಇನ್ನಷ್ಟು ಚೆನ್ನಾಗಿ ಅರ್ಥವಾಗಬೇಕು. ಆ ಕುರಿಗಾಯಿ ನಮಗೆ ಕಣ್ಣಿಗೆ ಕಾಣುವುದಿಲ್ಲ, ಆದ್ರೆ ಯಾವಾಗೆಲ್ಲ ನಾವು ಬಲಿಪೂಜೆಗೆ ಹಾಜರಾಗುತ್ತೇವೆ ಅವರ ವಾಕ್ಯಗಳಿಂದ ನಾವು ಪುಳಕಿತರಾಗುತ್ತೇವೆ. ಅವರು ಕೊಡುವ ದಿವ್ಯ ಭೋಜನ, ಸ್ವರ್ಗೀಯ ಭೋಜನ, ಅವರು ಕೊಡುವ ತಮ್ಮ ಶರೀರ ಮತ್ತು ರಕ್ತ ಏನು ಹೇಳಿದ್ರು, ನಾನು ನನ್ನ ಕುರಿಗಳಿಗಾಗಿ ನನ್ನ ಪ್ರಾಣವನ್ನೇ ಕೊಡುತ್ತೇನೆ, ಅದನ್ನು ಅವರು ಸಾಕ್ಷಾತ್ಕರಿಸಿದ್ದಾರೆ. ಮತ್ತು ಆ ಪ್ರೀತಿಯನ್ನು ಸದಾ ಸ್ಮರಿಸುವಂತೆ ನಮಗೆ ಈ ಸ್ವರ್ಗೀಯ ಭೋಜನ ಅವರು ನಮಗೆ ದಯಪಾಲಿಸಿದ್ದಾರೆ. ಆದುದರಿಂದ ಪ್ರಿಯರೇ, ಇವತ್ತು ನಾವು ಬಲಿಪೂಜೆಗೆ ಸೇರಿರುವಾಗ ನಿಮಗೆ ಅನೇಕರಿಗೆ ಪರಮ ಪ್ರಸಾದ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಧರ್ಮಸಭೆ ನಮಗೆ ಕಲಿಸುತ್ತೆ ಸ್ಪಿರಿಚುವಲ್ ಕಮ್ಯೂನಿಯನ್ ಅಂದರೆ ನಾವು ಎಲ್ಲಿದ್ದರೂ ಕೂಡ ಬಲಿಪೂಜೆಗೆ ಹಾಜರಾಗಲಿಕ್ಕೆ ನಮಗೆ ಸಾಧ್ಯ ಆಗಿಲ್ಲ. ಆದ್ರೆ ನಾವು ಹೃದಯದಿಂದ ಆಶೆಪಟ್ಟು, ಪ್ರಭು ನನ್ನ ಆತ್ಮದಲ್ಲಿ ಬಾ, ಪ್ರಭು ನನ್ನ ಆತ್ಮದಲ್ಲಿ ಬಾ, ಪ್ರಭು ನನ್ನೊಳಗೆ ನೀನು ವಾಸಿಸುವಂತ ಅವರನ್ನು ಕರೆದಾಗ ಪ್ರಭು ಯೇಸು ಖಂಡಿತವಾಗಿ ನಮ್ಮ ಆತ್ಮದೊಳಗೆ ಬರುತ್ತಾರೆ. ಆದ್ದರಿಂದ ಇವತ್ತು ಪರಮ ಪ್ರಸಾದದ ವೇಳೆ ನೀವು ಅದೇ ರೀತಿ ಪ್ರಭುವಿಗಾಗಿ ತವಕಪಟ್ಟು ಆಶೆಪಟ್ಟು ಅವರನ್ನು ನಿಮ್ಮ ಆತ್ಮದೊಳಗೆ ಕರೆಯಿರಿ. ಕೊನೆಯದಾಗಿ ಪ್ರಿಯರೇ, ಯೇಸು ಉತ್ತಮ ಕುರಿಗಾಯಿ. ಅವರು ಎಷ್ಟು ಒಳ್ಳೆಯವರು ನೋಡಿ. ನಮ್ಮ ಜೀವನದಲ್ಲಿ ನಾವು ಅನುಭವಿಸುವ ಪ್ರತಿಯೊಂದು ಸುಖ, ಈ ಪೃಥ್ವಿ, ಈ ಭೂಮಿಯಲ್ಲಿರುವ ಪ್ರತಿಯೊಂದು ವಸ್ತು, ಜೀವಿಗಳು, ನಮ್ಮ ತಂದೆ ತಾಯಿ, ನಮ್ಮ ಸಹೋದರ ಸಹೋದರಿಯರು, ನಮಗೆ ಕಲಿಸಿದ ಶಿಕ್ಷಕಿಯರು ಎಲ್ಲರೂ ಕೂಡ ದೇವರು ನಮಗೆ ಕೊಟ್ಟಿದ್ದರಿಂದ ನಾವು ಇವತ್ತು ಈ ಸಂತೋಷದಲ್ಲಿ ಇದ್ದೇವೆ.
ಆದ್ದರಿಂದ ಆ ಉತ್ತಮ ಕುರಿಗಾಯಿಯನ್ನು ನಾವು ಸ್ಮರಿಸುವಾಗ ನನಗೆ ಇಂಥ ಒಳ್ಳೆ ಜೀವನ ಕೊಟ್ಟಿದ್ದಕ್ಕಾಗಿ ದೇವರೇ, ನನಗಾಗಿ, ನನ್ನ ಜೀವಕ್ಕಾಗಿ, ನನ್ನ ಕುಟುಂಬಕ್ಕಾಗಿ, ನನ್ನ ತಂದೆ ತಾಯಿಗೋಸ್ಕರ ನೀವು ಕೊಟ್ಟ ಎಲ್ಲ ವರಗಳಿಗಾಗಿ, ನೀವು ಉತ್ತಮ ಕುರಿಗಾಯಿಯಾಗಿ ಏನೆಲ್ಲ ನನಗೆ ಸೊಗಸಾದ ಮೇವು ಕೊಟ್ಟಿದ್ದೀರಿ, ಇದಕ್ಕಾಗಿ ನಾನು ನಿಮಗೆ ವಂದನೆ ಸಲ್ಲಿಸ್ತೇನೆ ಅಂತ ಬೇಡಿಕೊಳ್ಳುವವರಾಗೋಣ. ಜೊತೆಗೆ ನಮ್ಮ ಜೀವನದಲ್ಲಿ ನಾವು ಬೇರೆಯವರಿಗೆ ಯಥೇಚ್ಛವಾಗಿ ಜೀವ ಕೊಡಲಿಕ್ಕೆ ನಾವು ಪ್ರಯತ್ನಿಸೋಣ. ಇವತ್ತು ದೈವಿಕರೆಯ ಭಾನುವಾರ ಅಂತ ಹೇಳ್ತಾರೆ. ದೈವಿಕರೆಯ ಭಾನುವಾರ ಎಂದಾಕ್ಷಣ ಜನ ತಿಳ್ಕೊಳ್ತಾರೆ ಇದು ಗುರುಗಳಿಗೆ ಮತ್ತು ಸಿಸ್ಟರಾಗ್ಲಿಕ್ಕೆ ದೇವರ ಕರೆ, ಉಳಿದವರಿಗೆ ಏನು ಕರೆ ಇಲ್ಲ. ಈ ರೀತಿಯಾಗಿ ಧರ್ಮಸಭೆ ಯೋಚಿಸುವುದಿಲ್ಲ. ಪ್ರತಿಯೊಬ್ಬರಿಗೂ ದೇವರು ಒಂದೊಂದು ಕರೆ ಕೊಟ್ಟಿದ್ದಾರೆ. ಒಬ್ಬರನ್ನು ಸೃಷ್ಟಿಸಿದ್ದಾದರೆ ಅವರ ದೈವಿ ಯೋಜನೆಯ ಪ್ರಕಾರ ಪ್ರತಿಯೊಬ್ಬರಿಗೂ ಒಂದು ಕರೆ ಇದೆ. ಇವತ್ತಿನ ದಿವಸ ದೇವರು ನಮಗೆ ಕೊಟ್ಟ ಕರೆ ಏನು ಎಂಬುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ, ಒಳ್ಳೆಯ ತಂದೆ, ಒಳ್ಳೆಯ ತಾಯಿ ಆಗ್ಲಿಕ್ಕೆ, ಸಹೋದರ ಸಹೋದರಿ ಆಗ್ಲಿಕ್ಕೆ, ಶಿಕ್ಷಕನಾಗ್ಲಿಕ್ಕೆ ಅಥವಾ ವೈದ್ಯನಾಗ್ಲಿಕ್ಕೆ, ದಾದಿ ಆಗ್ಲಿಕ್ಕೆ, ಇತರ ಎಲ್ಲ ಸೇವೆಗಳನ್ನು ಮಾಡುವವರು ನಾವಾಗ್ಲಿಕ್ಕೆ ದೇವರು ನಮಗೆ ಕರೆ ಕೊಟ್ಟಿದ್ದಾದ್ರೆ ಆ ಎಲ್ಲಾ ಕರೆಗಳಲ್ಲಿ ನಾವು ಒಂದು ವಿಷಯವನ್ನು ಮಾತ್ರ ಮರೆಯಬಾರದು. ನನ್ನ ಸುಖ ಅಲ್ಲ, ನಾನು ಯಾರ ಸೇವೆ ಮಾಡ್ತೇನೆ ಅವರ ಸುಖ ಬಯಸಲಿಕ್ಕೆ, ಅವರಿಗೆ ಜೀವ ಕೊಡ್ಲಿಕ್ಕೆ, ಅವರಿಗೆ ಉತ್ತೇಜನ ಪ್ರೋತ್ಸಾಹ ಕೊಡುವವರು ನಾವಾಗುವಂತೆ ಇವತ್ತು ಪಣ ತೊಡೋಣ. ದೇವರ ಆಶೀರ್ವಾದ ಇದಕ್ಕಾಗಿ ಬೇಡೋಣ. ಪ್ರಭು, ನೀವು ಉತ್ತಮ ಕುರಿಗಾಯಿ ಆಗಿರುವಂತೆ ನಾನು ಯಾವಾಗಲೂ ಇತರರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ, ತಿದ್ದಲಿಕ್ಕೆ, ಜೀವ ಕೊಡ್ಲಿಕ್ಕೆ, ಸಹಕಾರ ಕೊಡ್ಲಿಕ್ಕೆ, ಹೀಗೆ ಅವರ ಮುಂದೆ ಬಂದು ನಿಮ್ಮ ಯೋಗ್ಯ ಸೇವಕರಾಗುವಂತೆ ದೇವರೇ ನನ್ನನ್ನು ಉಪಯೋಗಿಸಿಕೊಳ್ಳು ನಿಮ್ಮ ಸೇವೆಗೆ ಅಂತ ನಾವು ಬೇಡಿಕೊಳ್ಳುತ್ತಾ ನಮ್ಮನ್ನೇ, ನಮ್ಮ ಪುಟ್ಟ ಪುಟ್ಟ ಸೇವೆಯನ್ನು ದೇವರಿಗೆ ಸಮರ್ಪಿಸಿ ಈ ಬಲಿಪೂಜೆಯನ್ನು ಅರ್ಪಿಸೋಣ. ನಮ್ಮ ವಿಶ್ವಾಸವನ್ನು ಪ್ರಕಟಿಸೋಣ. ಸ್ವರ್ಗವನ್ನು ಭೂಮಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭ ಧರಿಸಿದ ಕನ್ಯಾ ಮರಿಯಮ್ಮನರಲ್ಲಿ ಜನಿಸಿದರು. ಯಾತನೆಯನ್ನು ಅನುಭವಿಸಿ ಶಿಲ್ಪೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪಾಸ್ಕ ಆನಂದದಿಂದ ತುಂಬಿದವರಾಗಿ ದೇವರನ್ನು ಬಹು ಶ್ರದ್ಧೆಯಿಂದ ಪ್ರಾರ್ಥಿಸೋಣ. ತಮ್ಮ ಪ್ರಿಯ ಪುತ್ರನ ಪ್ರಾರ್ಥನೆಗಳನ್ನು, ಭಿನ್ನಗಳನ್ನು ದಯೆಯಿಂದ ಆಲಿಸಿದ ಅವರು ನಮ್ಮ ದೀನತೆಯಲ್ಲಿ ನಮ್ಮನ್ನು ಈಕ್ಷಿಸಲು ಚಿತ್ತರಾಗುವಂತೆ ಯಾಚಿಸೋಣ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ, ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಪ್ರಭು ಯೇಸುವೆ, ನೀವು ಉತ್ತಮ ಕುರಿಗಾಯಿ ಆಗಿದ್ದೀರಿ. ಕುರಿಗಳಿಗೆ ನಿಮ್ಮ ಜೀವವನ್ನು ನೀಡಿದವರು ನೀವು. ಯಥೇಚ್ಛವಾಗಿ ಜೀವವನ್ನು ನೀಡಿದ್ದೀರಿ. ನಮ್ಮ ಧರ್ಮಸಭೆಯ ಜಗದ್ಗುರುಗಳು, ಎಲ್ಲ ಧರ್ಮಾಧ್ಯಕ್ಷರು ನಿಮ್ಮ ಉತ್ತಮ ಕುರಿಗಾಯಿಯಂತೆ, ನಿಮ್ಮ ಲಕ್ಷಣಗಳು ಹೋಲುವಂತೆ ಅವರಿಗೆ ನೀವು ಕರೆ ನೀಡಿದ್ದೀರಿ.
ಕುರಿಗಳಿಗಾಗಿ ಅವರು ಉತ್ತಮ ಕುರಿಗಾಯಿಯಾಗಿರಲು ನಿಮ್ಮ ಪ್ರೀತಿ, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಅವರಲ್ಲಿ ಹಾಕಿರಿ. ಅವರು ತಮ್ಮ ಕುರಿಗಳನ್ನು ಪ್ರೀತಿಸಲು, ಕುರಿಗಳಿಗಾಗಿ ಅವರ ಜೀವ ನೀಡಲು, ಎಲ್ಲರನ್ನೂ ಒಂದೇ ಮಂದೆಯನ್ನಾಗಿ ನಿಮ್ಮ ಸಾಮ್ರಾಜ್ಯಕ್ಕೆ ತರಲು ಅವರಿಗೆ ನಿಮ್ಮ ಕೃಪಾವರಗಳನ್ನು ದಯಪಾಲಿಸಿರಿ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಒಳ್ಳೆಯ ಕುರುಬರಾದ ಪ್ರಭು ಯೇಸುವೆ, ನಾವು ಪ್ರಾರ್ಥಿಸುತ್ತೇವೆ ಎಲ್ಲ ಗುರುಗಳಿಗಾಗಿ, ಕನ್ಯಾ ಭಗಿನಿಯರಿಗಾಗಿ, ಶ್ರೀ ಸಾಮಾನ್ಯ ಮುಖಂಡರಿಗಾಗಿ. ಪ್ರತಿಯೊಬ್ಬ ಗುರುವು, ಕನ್ಯಾ ಸ್ತ್ರೀಯು ಹಾಗೂ ಮುಖಂಡನು ನಿಮ್ಮ ವಾಕ್ಯದ ಪ್ರಕಾರ ನಡೆದು ತಮಗೆ ನೀಡಿರುವಂತಹ ಜವಾಬ್ದಾರಿಯನ್ನು ಮನಗಂಡು ನಿಮ್ಮ ಪ್ರಜೆಗಳಿಗೆ ಉತ್ತಮ ಮಾರ್ಗದರ್ಶನ ನೀಡಲು, ಎಲ್ಲರಿಗೂ ಮಾದರಿಯಾಗಿ ಜೀವಿಸಲು ಬೇಕಾದಂತಹ ಕೃಪೆಯನ್ನು ನೀಡಿರೆಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ತಂದೆಯಾದ ದೇವರೇ, ನಮ್ಮ ದೇಶಕ್ಕೋಸ್ಕರ ಹಾಗೂ ರೋಗದ ಅವಸ್ಥೆಯಲ್ಲಿರುವ ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸುತ್ತೇವೆ. ನಮ್ಮ ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಕುಗ್ಗಿದೆ. ಅನೇಕ ಜನರು ಹಸಿವಿನಿಂದ ನರಳುತ್ತಿದ್ದಾರೆ. ಅನೇಕ ಜನರು ರೋಗದಲ್ಲಿ ಸಾಯುತ್ತಿದ್ದಾರೆ. ತಂದೆಯಾದ ದೇವರೇ, ಇವರ ಮೇಲೆ ಕರುಣೆ ತೋರಿರಿ, ಇವರೆಲ್ಲರ ಮೇಲೆ ದಯ ತೋರಿರಿ. ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಸೌಖ್ಯವನ್ನು ಇವರಿಗೆ ದಯಪಾಲಿಸಿರಿ. ಇವರ ಆತ್ಮದಲ್ಲಿ ಬಲ, ಜೀವನವನ್ನು ನಡೆಸುವ ಧೈರ್ಯ, ಸ್ಫೂರ್ತಿ, ಇವರಿಗೆ ಶಕ್ತಿ, ರಕ್ಷಣೆಯನ್ನು ದಯಪಾಲಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಪ್ರೀತಿಮಯ ತಂದೆ, ನಾವು ದೈವಿಕರಿಗಾಗಿ ಪ್ರಾರ್ಥಿಸುತ್ತೇವೆ. ನಮ್ಮ ಧರ್ಮಕ್ಷೇತ್ರಕ್ಕೆ 4 ಜಿಲ್ಲೆಯನ್ನು ಕೊಟ್ಟು ವ್ಯಾಪ್ತಿಗೆ ಬರುವ ಎಲ್ಲಾ ಜನರನ್ನು ನಿಮ್ಮ ಪ್ರೀತಿ ತೋರಿಸಲು ನಮಗೆ ಕರುಣಿಸಿದ್ದೀರಿ. ಆದರೆ ಆ ಪ್ರೀತಿ, ಆ ಸುವಾರ್ತೆ ಇನ್ನೂ ಅನೇಕ ಜಾಗಗಳಿಗೆ ಅದು ಸಾರಿಲ್ಲ. ನಿಮ್ಮ ವಾಕ್ಯವನ್ನು ಸಾರಲು, ನಿಮ್ಮ ಪ್ರೀತಿಯನ್ನು ಈ 4 ಜಿಲ್ಲೆಗಳಿಗೆ ಸಾಗಿಸಲು ನಮಗೆ ಯಾಜಕರ ಹಾಗೂ ಧರ್ಮ ಭಗಿನಿಯರ ಅವಶ್ಯಕತೆ ಇದೆ. ಆದ್ದರಿಂದ ಪ್ರಭು ದೇವರೇ, ನಮ್ಮ ಯುವಕ ಯುವತಿಯರಿಗೆ ನಿಮ್ಮ ದೈವಿಕತೆಯನ್ನು ಕೊಟ್ಟು ಶುಭ ಸಂದೇಶದ ಈ ಕಾರ್ಯವನ್ನು ಮುನ್ನಡೆಸಲು ಅವರಿಗೆ ಅನುವು ಮಾಡಿಕೊಡಿರಿ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ತಂದೆಯಾದ ದೇವರೇ, ನಮ್ಮ ಎಲ್ಲ ಕೇಂದ್ರಗಳಲ್ಲಿರುವ, ಎಲ್ಲ ಹಳ್ಳಿಗಳಲ್ಲಿರುವ ಭಕ್ತ ವಿಶ್ವಾಸಿಗಳಿಗಾಗಿ ಪ್ರಾರ್ಥಿಸುತ್ತೇವೆ. ನೀವೇ ಅವರ ಒಳ್ಳೆಯ ಕುರುಬರು. ಅವರೆಲ್ಲರ ಅವಶ್ಯಕತೆಗಳು ನಿಮಗೆ ಗೊತ್ತು ಯೇಸುವೆ. ಈ ಸಮಯದಲ್ಲಿ ಅವರು ಭಜನೆ ಹಾಡಲು, ನಿಮ್ಮನ್ನು ಸ್ತುತಿಸಲು, ಕೊಂಡಾಡಲು, ಬಲಿಪೂಜೆಯಲ್ಲಿ ಭಾಗವಹಿಸಲು ಹಾಗೂ ನಿಮ್ಮನ್ನು ಸೇವಿಸಲು ಸಾಧ್ಯವಾಗದಂತ ಈ ಸಂದರ್ಭದಲ್ಲಿ ಅವರ ದಾಹವನ್ನು ಇನ್ನೂ ಜಾಸ್ತಿಗೊಳಿಸಿ ಆ ದಾಹವನ್ನು ನೀವೇ ನೀಗಿಸಿರಿ. ಅವರನ್ನು ಪವಿತ್ರಾತ್ಮರ ಅಭಿಷೇಕದಿಂದ ಬಲಗೊಳಿಸಿರಿ. ಈ ಮೂಲಕ ಅವರು ಇಡೀ ಹಳ್ಳಿಗೆ ಹಾಗೂ ಇಡೀ ವಿಚಾರಣೆಯಲ್ಲಿರುವ ಎಲ್ಲ ಮತದ, ಎಲ್ಲ ಭಾಷೆಯ ಜನರಿಗೆ ಒಂದು ಆಶೀರ್ವಾದವಾಗುವ ಜನಾಂಗವನ್ನಾಗಿ ಮಾರ್ಪಡಿಸಿ ಅಂತ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಕೆಲವು ಕ್ಷಣ ಮೌನವಾಗಿ ನಮ್ಮ ವೈಯಕ್ತಿಕ ಬೇಡಿಕೆಗಳನ್ನು ದೇವರಲ್ಲಿ ಅರ್ಪಿಸೋಣ. ವಿಶೇಷವಾಗಿ ವಿಶ್ವದಾದ್ಯಂತ ಮತ್ತು ನಮ್ಮ ದೇಶದಲ್ಲಿ ಕೊರೋನಾ ರೋಗದಿಂದ, ಕೋವಿಡ್ ರೋಗದಿಂದ ಬಳಲುವ ಜನರಿಗಾಗಿ ಪ್ರಾರ್ಥಿಸೋಣ. ಮೃತರಾದವರಿಗಾಗಿ ಪ್ರಾರ್ಥಿಸೋಣ. ಆರೈಕೆ ಮಾಡುವ ವೈದ್ಯರು, ದಾದಿಯರಿಗಾಗಿ ಪ್ರಾರ್ಥಿಸೋಣ. ಎಲ್ಲ ಶಿಸ್ತು ವ್ಯವಸ್ಥೆಯನ್ನು ನೋಡಿಕೊಳ್ಳುವ ಸರ್ಕಾರ, ಪೊಲೀಸ್ ಇಲಾಖೆ, ಇವರಿಗಾಗಿ ಪ್ರಾರ್ಥಿಸೋಣ. ದೇವರೇ, ಈ ಪ್ರಸ್ತುತ ಕಾಲದಲ್ಲಿ ನಮ್ಮ ಬಾಳು ಕಷ್ಟ ಸಂಕಟಗಳಿಗೂ ಅಗತ್ಯಗಳಿಗೂ ಒಳಗಾಗಿರುವುದನ್ನು ನೀವು ಅರಿತಿದ್ದೀರಿ.
ನಿಮಗೆ ಮೊರೆಯಿಡುತ್ತಿರುವವರ ಆಶೆ ಆಕಾಂಕ್ಷೆಗಳನ್ನು ಆಲಿಸಿರಿ ಮತ್ತು ನಿಮ್ಮನ್ನು ವಿಶ್ವಾಸಿಸುವವರ ಪ್ರಾರ್ಥನೆಗಳನ್ನು ಅಂಗೀಕರಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಮನದಾಳದಿಂದ ನಾ ಕರೆದೇವ, ನಿನ್ನಂತೆ ನನ್ನನ್ನು ನೀ ಮಾಡಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ. ನಿನಗಾಗಿ ಹೃದಯ ನಾ ನೀಡುವೆ ಬಾ, ನನ್ನನ್ನು ನನ್ನಂತೆ ಸ್ವೀಕರಿಸಬಾ. ನಿನಗಾಗಿ ಬಂದೆ ನನ್ನನ್ನೇ ತಂದೆ, ನನ್ನದೆಲ್ಲ ನಿನದೆಂದೇ ದೇವಾ. ಈ ವನವು ನಿನದೇ, ಈ ಒಡಲು ನಿನದೇ, ಈ ಬಾಳ ಪುಟ ಪುಟವು ನಿನದೇ. ಸ್ವೀಕರಿಸು ನೀಹರಸು, ಈ ಬಾಳ ದೇಗುಲವೇ ಮನೆ ಮಾಡು. ಸ್ವೀಕರಿಸು ನೀಹರಸು, ಈ ಬಾಳ ದೇಗುಲವೇ ಮನೆ ಮಾಡು. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯಾಗೂ ಮಹಿಮೆಗಾಗಿಯೂ ನಮ್ಮ ಈ ಪವಿತ್ರ ಸಭೆಯ ಪ್ರಯೋಜನ ಅಭಿವೃದ್ಧಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು ಈ ಪಾಸ್ಕ ಸಂಸ್ಕಾರಗಳ ಆಚರಣೆಯಲ್ಲಿ ನಾವು ಸದಾ ಆನಂದಿಸುವಂತೆ ಕರುಣಿಸಿರಿ. ಹೀಗೆ ನೀವು ಎಡೆಬಿಡದೆ ನಮ್ಮಲ್ಲಿ ಸಾಧಿಸುತ್ತಿರುವ ನವೀಕರಣವು ನಮ್ಮ ನಿತ್ಯ ಆನಂದಕ್ಕೆ ಕಾರಣವಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಎಲ್ಲಾ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತಿ ಆಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಹಳೆ ವ್ಯವಸ್ಥೆಯ ವಿನಾಶದಿಂದ ಕುಗ್ಗಿದ ವಿಶ್ವವು ನವ್ಯತೆಯನ್ನು ಹೊಂದಿದೆ. ನಮ್ಮ ಜೀವನದ ಸಮಗ್ರತೆಯು ಕ್ರಿಸ್ತರಲ್ಲಿ ಪುನಃ ಲಭಿಸಿದೆ. ಪಾಸ್ಕ ಮಹದಾನಂದದಿಂದ ತುಂಬಿ ಎಲ್ಲಾ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುತ್ತಾರೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು ಪರಿಶುದ್ಧರು. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮೌನತದಲ್ಲಿ ಹೋಸಾನ ಪ್ರಭುವಿನ ನಾಮದಲ್ಲಿ ಬರುವವರು
ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿದಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರ ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ರೊಟ್ಟಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಿಮ್ಮ ಅಪಾತ್ರ ಸೇವಕನಾಗಿರುವ ನನ್ನೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲಾ ಕಾಲದಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವನದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ.
ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವೂ ಅಧಿಕಾರವೂ ಮಹಿಮೆಯೂ ಯುಗಯುಗಾಂತರವೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಾಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ತೋರಿಯ ಮಗಿ ಕರುಣೆಯ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ತೋರಿಯ ಮಗಿ ಕರುಣೆಯ. ಜಗದ ಪಾಪ ತೊಳೆಯ ಬಂದ ಮುಕ್ತಿದಾತ ಕ್ರಿಸ್ತರೇ, ನೀಡಿಯ ಮಗಿ ಶಾಂತಿಯ, ನೀಡಿಯ ಮಗಿ ಶಾಂತಿಯ. ಇಗೋ, ತನ್ನ ಕುರಿಗಳಿಗಾಗಿ ಪ್ರಾಣವನ್ನೇ ನೀಡಿದ ನಮ್ಮ ಪ್ರಭು ಯೇಸು ಕ್ರಿಸ್ತರು ಉತ್ತಮ ಕುರಿಗಾಯಿ. ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಈ ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಯೇಸು ನನ್ನ ಕುರುಬರು, ನಾನು ಕುರಿಮರಿ. 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 ಮುದ್ದಿಸಿ ಪ್ರೀತಿಸಿ ಎತ್ತಿ ಒಯ್ಬರು, ನಾ ಮುದ್ದಿಸಿ ಪ್ರೀತಿಸಿ ಎತ್ತಿ ಒಯ್ಬರು. ಬೇಸರ ಚಿಂತೆಯಲ್ಲಿ ಗೆಳೆಯರಾಗರು, ಬೇಸರ ಚಿಂತೆಯಲ್ಲಿ ಗೆಳೆಯರಾಗರು. ಯೇಸು ನನ್ನ ಕುರುಬರು, ನಾನು ಕುರಿಮರಿ. ಯೇಸು ನನ್ನ ಕುರುಬರು, ನಾನು ಕುರಿಮರಿ. ದೂರದ ಅಡವಿಗೆ ನಾ ಹೋದೆನಾದರೆ, ದೂರದ ಅಡವಿಗೆ ನಾ ಹೋದೆನಾದರೆ, ಹೃದಯ ಮೌನದಲ್ಲಿ ನಾ
ಪ್ರಾರ್ಥಿಸೋಣ. ಉತ್ತಮ ಕುರಿಗಾಹಿಯಾದ ಪ್ರಭು ಯೇಸುವೇ, ನಾವು ನಿಮ್ಮನ್ನು ಪ್ರೀತಿಯಿಂದ ನಮ್ಮ ಆತ್ಮಗಳು ಸ್ವಾಗತಿಸಿ ಆರಾಧಿಸುತ್ತೇವೆ. ನಮ್ಮನ್ನು ಬಂದು ತಂಗಿರಿ ಸ್ವಾಮಿ, ನಮ್ಮಲ್ಲಿ ಸದಾ ನೆಲೆಸುವವರಾಗಿರಿ. ನೀವು ನಮಗೆ ನೀಡಿದ ಜೀವ, ಪೋಷಣೆ, ರಕ್ಷಣೆಗಾಗಿ ನಾವು ನಿಮಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇವೆ. ಅನುದಿನವೂ ದುಷ್ಟರ ಕೈಯಿಂದ, ಸೈತಾನನ ಪಾಶಗಳಿಂದ ಕಾಪಾಡುವವರು ನೀವೇ ಆಗಿದ್ದೀರಿ ಪ್ರಭು. ಆದ್ದರಿಂದ ಈ ಲೋಕದಲ್ಲಿ ನಾನು ಜೀವಿಸುವಾಗ ನಿಮ್ಮ ಮತ್ತು ನಿಮ್ಮ ಮಾತ್ರ ಸ್ವರವನ್ನು ಕೇಳುವಂತೆ ಪ್ರಭು ಕರುಣಿಸಿರಿ. ನನ್ನನ್ನು ನಿಮ್ಮ ವಿಶ್ವಾಸದಲ್ಲಿ ಬಲಪಡಿಸಿರಿ. ನಿಮ್ಮ ಸ್ವರವನ್ನು ಸದಾ ಕೇಳುವಂತೆ ಅನುಗ್ರಹಿಸಿರಿ. ನೀವು ಹೀಗೆ ನಿಮ್ಮ ಕುರಿಗಳಿಗಾಗಿ ನಮಗಾಗಿ ಪ್ರಾಣ ನೀಡಿದ್ದೀರೋ, ಅಂತೆಯೇ ನನ್ನ ಸಹೋದರ ಸಹೋದರಿಯರಿಗಾಗಿ, ವಿಶೇಷವಾಗಿ ಕಷ್ಟಪಡುತ್ತಿರುವ, ನೆರವು ಬೇಕಾಗಿರುವ, ಸಹಾಯ ಬೇಕಾಗಿರುವ ನಮ್ಮ ಸಹೋದರ ಸಹೋದರಿಯರಿಗೆ ಸಹಾಯಕನಾಗಿ ಎದ್ದು ನಿಲ್ಲಲು ನಮ್ಮನ್ನು ಪ್ರತಿಯೊಬ್ಬರನ್ನೂ ಆಶೀರ್ವದಿಸಿರಿ. ನೀವು ನಮಗೆ ಕೊಟ್ಟಿರುವ ಕರೆಯಂತೆ ನಾವು ಜೀವಿಸ ಕರುಣಿಸಿರಿ. ವಿಶೇಷವಾಗಿ ಇಂದು ನಾವು ನಮ್ಮ ಧರ್ಮಕ್ಷೇತ್ರಕ್ಕಾಗಿ ಬೇಕಾದಷ್ಟು ದುಡಿಮೆಗಾರರು, ಅವರನ್ನು ನೀವು ಕಳುಹಿಸಿರಿ. ನಿಮ್ಮ ಕರೆಗೆ ಯುವಕ ಯುವತಿಯರು ಓಗೊಡುವಂತೆ ಮಾಡಿರಿ. ಈ ನಾಡಿನಲ್ಲೆಲ್ಲ, ನಮ್ಮ ಧರ್ಮಕ್ಷೇತ್ರದ ಎಲ್ಲ ಹಳ್ಳಿಗಳಲ್ಲಿ ಸುವಾರ್ತೆ ಸಾರಲ್ಪಡಲಿ ಪ್ರಭು. ಇದಕ್ಕಾಗಿ ನಾವು ಬೇಡುತ್ತೇವೆ ಮತ್ತು ನಿಮ್ಮ ಸೇವೆಗಾಗಿ ನಮ್ಮನ್ನೇ ನಿಮಗೆ ಸಮರ್ಪಿಸುತ್ತೇವೆ. ಒಳ್ಳೆಯ ಮೇಷಪಾಲಕರೇ, ನಿಮ್ಮ ಮಂದೆಯನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ. ನಿಮ್ಮ ಪುತ್ರರು ಅಮೂಲ್ಯ ರಕ್ತದಿಂದ ರಕ್ಷಿಸಿದ ಈ ಮಂದೆಯನ್ನು ನಿರಂತರವಾದ ಹುಲ್ಲುಗಾವಲಿಗೆ ಕರೆದೊಯ್ಯಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತರಾದ ದೇವರು, ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿರಿ, ಸುವಾರ್ತೆಗೆ ಸಾಕ್ಷಿಗಳಾಗಿ ಬಾಳಿರಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಮೇ ತಿಂಗಳು ನಾವು ಆರಂಭಿಸಿದ್ದೇವೆ. ಮೊದಲನೇ ಭಾನುವಾರ ಇದು. ಈ ಮೇ ತಿಂಗಳು ಮಾತೆ ಮರಿಯಮ್ಮನವರಿಗೆ ಸಮರ್ಪಿಸಿದ ಪವಿತ್ರ ಮಾಸ. ಈ ತಿಂಗಳಲ್ಲಿ ನಾವು ಪ್ರತಿದಿನ ನಮ್ಮ ಕುಟುಂಬದ ಪ್ರಾರ್ಥನೆ ನಾವು ನೆರವೇರಿಸೋಣ. ವಿಶೇಷವಾಗಿ ಜಪಮಾಲೆ ಪ್ರಾರ್ಥನೆ ಮಾಡುತ್ತಾ ನಮ್ಮ ಕುಟುಂಬಗಳಿಗಾಗಿ, ನಮ್ಮ ಧರ್ಮಕ್ಷೇತ್ರಕ್ಕಾಗಿ, ಧರ್ಮಸಭೆಗಾಗಿ ನಾವು ಪ್ರಾರ್ಥಿಸುವವರಾಗೋಣ. ಪೋಪ್ ಗುರುಗಳು ಈವಾಗಲೇ 2 ಪ್ರಾರ್ಥನೆಗಳನ್ನು ನಮಗೆ ಕಳುಹಿಸಿಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇ ಪ್ರಾರ್ಥನೆಯನ್ನು ನಾನು ಇವಾಗ ಬೇಡುತ್ತೇನೆ ನಿಮ್ಮೆಲ್ಲರ ಸಲುವಾಗಿ. ಮತ್ತು ಈ ಪ್ರಾರ್ಥನೆಗಳನ್ನು, ಉಳಿದ ಎಲ್ಲ ವಿಷಯಗಳನ್ನು ಸುತ್ತೋಲೆ ಮುಖಾಂತರ, ಸರ್ಕ್ಯುಲರ್ ಮುಖಾಂತರ ನಿಮಗೆಲ್ಲರಿಗೂ ಪಾವತಿಸಲಾಗಿದೆ. ದಯವಿಟ್ಟು ಅವುಗಳನ್ನು ನಿಮ್ಮ ಪ್ರಾರ್ಥನೆಯಲ್ಲಿ ಪ್ರತಿದಿನ ಉಪಯೋಗಿಸಿಕೊಳ್ಬೇಕಾಗಿ ನಾನು ಕೇಳಿಕೊಳ್ತೇನೆ. ಪ್ರಾರ್ಥಿಸೋಣ. ಓ ಮಾತೆ ಮರಿಯಳೇ, ನಮ್ಮ ಬಾಳ ಪಯಣದಲ್ಲಿ ರಕ್ಷಣೆಯ ಹಾಗೂ ಭರವಸೆಯ ಗುರುತಾಗಿ ನಿಂತಿರುವ ನೀವು ನಿರಂತರವಾಗಿ ಪ್ರಜ್ವಲಿಸುವ ಸಾಕ್ಷಿಯಾಗಿದ್ದೀರಿ. ಕರುಣಾಭರಿತ ತಾಯಿಯೇ, ವ್ಯಾಧಿಸ್ಥರ ಆರೋಗ್ಯವೇ, ನಮ್ಮನ್ನೇ ನಾವು ನಿಮಗೆ ಸಮರ್ಪಿಸುತ್ತೇವೆ. ಯೇಸುವಿನ ಯಾತನೆಗಳಲ್ಲಿ ಒಂದಾಗಿ ಶಿಲುಬೆಯ ಬಡದಲ್ಲಿ ವಿಶ್ವಾಸವಾಗಿ ದೃಢವಾಗಿ ನಿಂತು ನಮಗೆ ಸ್ಫೂರ್ತಿಯಾಗಿದ್ದೀರಿ. ಧರ್ಮಸಭೆಯ ರಕ್ಷಕಿಯೇ, ನಮ್ಮ ಬೇಡಿಕೆಗಳು ಏನೆಂಬುದು ನೀವು ಚೆನ್ನಾಗಿ ಬಲ್ಲಿರಿ. ಅವುಗಳನ್ನು ನಮಗೆ ದಯಪಾಲಿಸುತ್ತೀರಿ ಎಂದು ನಾವು ನಂಬಿದ್ದೇವೆ. ಗಲಿಲೆಯದ ಕಾನಾ ನಗರದಲ್ಲಿ ನಡೆದಂತೆ ಈ ನಮ್ಮ ಕಷ್ಟದ ವೇಳೆ ನಮ್ಮ ದುಃಖ ದೂರವಾಗಲಿ, ಸಂತೋಷ ಸಮಾಧಾನ ನಮಗೆ ಪುನಃ ಲಭಿಸಲಿ. ದೈವಿಕ ಪ್ರೀತಿಯ ತಾಯಿಯೇ, ತಂದೆ ದೇವರ ಚಿತ್ತದಂತೆ ನಡೆಯಲು, ಯೇಸು ಹೇಳಿದಂತೆ ಮಾಡಲು ನಮಗೆ ಸಹಾಯ ಮಾಡಿರಿ. ಯಾಕೆಂದರೆ ಅವರು ತಮ್ಮ ಕಷ್ಟಗಳನ್ನು ತಾವೇ ಹೊತ್ತುಕೊಂಡರು, ತಮ್ಮ ನೋವನ್ನು ಸಹಿಸಿದರು.
ಹೀಗೆ ಶಿಲುಬೆಯ ಮಾರ್ಗವಾಗಿ ಪುನರುತ್ಥಾನದ ಸಂತೋಷಕ್ಕೆ ನಮ್ಮನ್ನು ಕರೆತಂದರು. ಓ ಅದ್ಭುತ ಕನ್ಯಾ ಮರಿಯಳೇ, ನಿಮ್ಮ ರಕ್ಷಣೆಗೆ ನಾವು ಮೊರೆಯಿಡುತ್ತೇವೆ. ಓ ದೇವರ ಪವಿತ್ರ ತಾಯಿ, ನಮ್ಮ ಬೇಡಿಕೆಗಳನ್ನು ತಿರಸ್ಕರಿಸಬೇಡಿ. ಪ್ರತಿ ಅಪಾಯದಿಂದ ನಮ್ಮನ್ನು ಸುರಕ್ಷತೆಯ ದಡಕ್ಕೆ ತಲುಪಿಸಿರಿ. ಆಮೇಲೆ